ಆಟೋಗೆ ಕಾರು ಟಚ್ ಆಯಿತು ಅನ್ನೋ ಕಾರಣಕ್ಕಾಗಿ ಗೋವಾ ಮಾಜಿ ಎಂಎಲ್ಎನನ್ನೇ ಹತ್ಯೆ ಮಾಡಿದಂತಹ ಘಟನೆ ನಡೆದಿದೆ. ಬೆಳಗಾವಿಯ ಖಡೆ ಬಜಾರ್ನಲ್ಲಿ ಒಂದು ಲಾಡ್ಜ್ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗೋವಾದ ಮಾಜಿ ಶಾಸಕ ಲಾವೋ ಮಾಮಲೆದಾರ್ 69 ವರ್ಷ ವಯಸ್ಸು ಹತ್ಯೆಯಾಗಿದ್ದಾರೆ. ಅದು ಕೂಡ ಕಾರ್ಗೆ ಆಟೋ ಟಚ್ ಆಯಿತು ಅನ್ನೋ ಕಾರಣಕ್ಕಾಗಿ ಒಂದು ವಾಗ್ವಾದ ನಡೆಯುತ್ತೆ. ಇದೇ ಕಾರಣಕ್ಕಾಗಿ ಒಂದು ಹತ್ಯೆ ನಡೆದೋಯ್ತು. ಆದರೆ ಹತ್ಯೆ ಮಾಡಿದ್ದು ಮಾತ್ರ ಗೋವಾದ ಮಾಜಿ ಶಾಸಕನನ್ನು. ಗೋವಾದ ಮಾಜಿ ಶಾಸಕನನ್ನ ಕ್ಷುಲ್ಲಕ ಕಾರಣಕ್ಕೆ ಹತ್ಯೆ ಮಾಡಲಾಗಿದೆ. ಲಾವೋ ಮಾಮಲೆದಾರ್ 69 ವರ್ಷ ವಯಸ್ಸು ಸಾವನ್ನಪ್ಪಿದ್ದಾರೆ. ಒಂದು ಸಣ್ಣ ವಿಚಾರಕ್ಕೆ ಆಟೋ ಚಾಲಕ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇನ್ನು ಗಲಾಟೆ ಬಳಿಕ ಶ್ರೀನಿವಾಸ್ ಲಾಡ್ಜ್ ಒಳಗೆ ಮಾಜಿ ಶಾಸಕ ಪ್ರವೇಶ ಮಾಡಿದ್ದಾರೆ. ಲಾಡ್ಜ್ನ ಮೆಟ್ಟಲು ಹತ್ತುವಾಗಲೇ ಕುಸಿದು ಬಿದ್ದು ಲಾವೋ ಸಾವನ್ನಪ್ಪಿದ್ದಾರೆ. ಗೋವಾದ ಮಾಜಿ ಶಾಸಕ ಸಾವನ್ನಪ್ಪಿದ್ದಾರೆ. ಗೋವಾದ ಮಾಜಿ ಎಂಎಲ್ಎ ಆಟೋ ಚಾಲಕನ ಆ ಒಂದು ಜಗಳವಾಡ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಎಲ್ಲ ದೃಶ್ಯಾವಳಿಗಳು ಕೂಡ ಸೆರೆಯಾಗಿದೆ. ಈಗ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ಮಾರ್ಕೆಟ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂತಹ ಲಾವೋ ಮಾಮಲೆದಾರ್ ಮೃತದೇಹಕ್ಕೆ ಇದೀಗ ವಿಧಿವಿಜ್ಞಾನ ಪ್ರಯೋಗ ಕೂಡ ಮಾಡಲಾಗ್ತಾ ಇದೆ. ತಕ್ಷಣವೇ ಮರಣೋತ್ತರ ಪರೀಕ್ಷೆ ಮುಗಿದ ತಕ್ಷಣ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಕೂಡ ಮಾಡಲಾಗುತ್ತೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಣ್ಣ ಆಟೋ ಟಚ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಆರಂಭವಾದಂತಹ ಗಲಾಟೆ ಇದು. ಈ ಗಲಾಟೆಯಲ್ಲಿ ಗೋವಾದ ಮಾಜಿ ಶಾಸಕ ಲಾವೋ ಮಾಮಲೆದಾರ್ ಅನ್ನುವಂತಹ ಮಾಜಿ ಶಾಸಕ ಸಾವನ್ನಪ್ಪಿದ್ದಾರೆ. ಇನ್ನು ಆಟೋ ಚಾಲಕ ಆತನ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾನೆ. ಅದು ಕೂಡ ಒಂದು ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡಿದ ಬಳಿಕ ಮಾಜಿ ಶಾಸಕ ಲಾವೋ ಮಾಮಲೆದಾರ್ ಅಲ್ಲಿಂದ ಶ್ರೀನಿವಾಸ್ ಲಾಡ್ಜ್ನ ಒಳಗೆ ತೆರಳುತ್ತಾರೆ. ಒಳಗೆ ಹೋಗ್ತಾ ಇದ್ದಂತೆ ಲಾಡ್ಜ್ ಮೆಟ್ಟಿಲು ಹತ್ತುವಾಗಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಗೋವಾ ಮಾಜಿ ಎಂಎಲ್ಎ ಆಟೋ ಚಾಲಕನ ಒಂದು ಜಗಳದ ದೃಶ್ಯ ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದಾದ ಬಳಿಕ ಅಂದರೆ ಯಾವಾಗ ಈ ಒಂದು ಸಾವಾಯಿತು ಅದಾದ ಬಳಿಕ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಷ್ಟರ ಒಳಗಾಗಿ ಅವರು ಮೃತಪಟ್ಟಿದ್ದಾರೆ ಅಂತ ಕೂಡ ಗೊತ್ತಾಯಿತು. ಈಗ ಅವರ ಮರಣೋತ್ತರ ಪರೀಕ್ಷೆ ಒಂದೆಡೆ ನಡೆಸಲಾಗ್ತಾ ಇದೆ. ಮತ್ತೊಂದೆಡೆ ಈಗ ಈ ಸಾವಿಗೆ ತೀವ್ರವಾಗಿ ಜಗಳ ಆಡಿರುವಂಥದ್ದು, ಅಂದರೆ ಏನು ಜಗಳ ಆಡಿದ್ರು ಅದೇ ಕಾರಣ ಆಯಿತಾ ಅಥವಾ ಹೃದಯಾಘಾತ ಏನಾದರೂ ಸಂಭವಿಸ್ತಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಸುಮಾರು 1 ರಿಂದ 1:30 ನಡುವೆ ನಮ್ಮ ಕಡೆ ಬಜಾರ್ ರೋಡಲ್ಲಿ ಶ್ರೀನಿವಾಸ್ ಲಾಡ್ಜ್ ಅಂತ ಒಂದು ಜಾಗ ಇರುತ್ತೆ. ಆ ಶ್ರೀನಿವಾಸ್ ಲಾಡ್ಜ್ ಅಲ್ಲಿ ಲಾವು ಮಾಮಲೆದಾರ್ ಅಂತ ಹೇಳಿ ವಯಸ್ಸು ಸುಮಾರು 68 ವಯಸ್ಸು. ಇವರು ಗೋವಾ ರಾಜ್ಯದ ಹೊಂಡಾ ಎಂಬ ಜಾಗದ ಎಕ್ಸ್-MLA ಆಗಿರ್ತಾರೆ. ಇವರು ಇಲ್ಲಿ ಬಂದು ವಾಸ ಆಗಿರ್ತಾರೆ. ಇವರು ವಾಸ ಆಗಿ ಇವತ್ತು ಅವರು ಗಾಡಿ ನಡ್ಸ್ಕೊಂಡ್ ಬರೋ ಸಮಯದಲ್ಲಿ ಅವ್ರಿಗೆ ಮತ್ತೆ ಒಂದು ಆಟೋ ಡ್ರೈವರಿಗೆ ಗಾಡಿ ಟಚ್ ಆಯ್ತು ಅನ್ನೋ ವಿಚಾರಕ್ಕೆ ಒಂದು ಬ್ರೀಫ್ ಆಲ್ಟರ್ಕೇಷನ್ ಆಗುತ್ತೆ. ಆ ಸಮಯದಲ್ಲಿ ಆಟೋ ಡ್ರೈವರು ಇವ್ರಿಗೆ ಆಲ್ಟರ್ಕೇಷನ್ ಆಗೋ ಸಮಯದಲ್ಲಿ ಅವರು ಕಪಾಳಕ್ಕೆ ಏಟ್ನ ಕೊಡ್ತಾರೆ. ಕಪಾಳಕ್ಕೆ ಏಟ್ನ ಕೊಟ್ಟಿದ್ದ ನಂತರ ಇವರು ಅವ್ರ ಲಾಡ್ಜ್ನ ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಿಸೆಪ್ಷನ್ ಏರಿಯಾಲ್ಲಿ ಅವರು ಕುಸಿದ್ ಬೀಳ್ತಾರೆ. ಕುಸಿದ್ ಬಿದ್ದ ನಂತರ ಅವರಿಗೆ ನಮ್ಮ ಬೆಳಗಾವಿಯ ಸಿವಿಲ್ ಹಾಸ್ಪಿಟ್ಲಿಗೆ ತಂದು ದಾಖಲು ಮಾಡ್ತಾರೆ. ಇಲ್ಲಿ ಅವ್ರದ್ದು ECG ಮತ್ತೆ ಇನ್ನಿತರೆ ವೈದ್ಯಕೀಯ ಪ್ರಕ್ರಿಯೆನೆಲ್ಲ ಮಾಡಿ ಟೆಸ್ಟ್ನೆಲ್ಲ ಮಾಡಿದ ನಂತರ ಅವ್ರನ್ನ ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್ ಮಾಡಿದ ನಂತರ ನಾವು ಒಂದು MLC ಕೂಡ ಬರುತ್ತೆ. ಅದ್ರ ಬಗ್ಗೆ ನಾವು ಪ್ರಕರಣ ಕೂಡ ಇವಾಗ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತೆ ಆರೋಪಿನ ದಸ್ತಗಿರಿ ಮಾಡಿದ್ದೀವಿ. ಇಲ್ಲ, ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿದ್ದ ಸಮಯದಲ್ಲಿ ಇಬ್ರಿಗೂ ಆರ್ಗ್ಯುಮೆಂಟ್ ಆಗಿದ್ದ ಸಮಯದಲ್ಲಿ ಆಟೋ ಡ್ರೈವರು ಇವ್ರಿಗೆ ಕೈ ಎತ್ತಿ ಕಪಾಳಕ್ಕೆ ಹೊಡೆದಿದ್ದಾನೆ. ಆ ನಂತರ ಇವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಒಂದು ಸಣ್ಣ ಕಾರಣಕ್ಕೆ ಗೋವಾ ಮಾಜಿ ಶಾಸಕನ ಜೊತೆಗೆ ಜಗಳವಾಗುತ್ತೆ. ಅದಾದ ನಂತರ ಹೃದಯಾಘಾತ ಸಂಭವಿಸಿ ಅವರು ಸತ್ತೇ ಹೋಗ್ತಾರೆ. ಏನಿದು ಘಟನೆ, ಯಾವಾಗ ನಡೀತು, ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗೋದಾದ್ರೆ?
ಸಂತೋಷ್, ಬೆಳಗಾವಿಯಲ್ಲಿ ಗೋವಾದ ಮಾಜಿ ಶಾಸಕ ಆದಂಥ ಏನು ಪೋಂಡಾದ ಶಾಸಕ ಅಂತ ಆ ಒಂದು ಮಾಜಿ ಶಾಸಕನಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ಏನು ಒಂದು ಮಧ್ಯಾಹ್ನ ಗೋವಾದಿಂದ ಬೆಳಗಾವಿಗೆ ಬರ್ತಾರೆ. ಪ್ರತಿ ತಿಂಗಳು ಕೂಡ ಒಂದು ಈ ಗೋವಾದ ಮಾಜಿ ಶಾಸಕ ಬೆಳಗಾವಿಗೆ ಬರುವಂಥದ್ದು. ಬೆಳಗಾವಿಯ ಖಡೆ ಬಜಾರ್ನ ಶ್ರೀನಿವಾಸ್ ಲಾಡ್ಜ್ನಲ್ಲಿ ಇವರೊಂದು ರೂಮ್ ಮಾಡಿಕೊಂಡಿರ್ತಾರೆ. ಖಡೆ ಬಜಾರ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ಅವರ ಇನೋವಾ ವಾಹನ ಮತ್ತು ಆಟೋಗೆ ಟಚ್ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಆಟೋ ಚಾಲಕ ಮತ್ತು ಏನು ಮಾಜಿ ಶಾಸಕರ ಮಧ್ಯೆ ವಾಗ್ವಾದ ನಡೆಯುತ್ತೆ. ಆಗ ಮಾಜಿ ಶಾಸಕರು ಒಂದು ಏನಾದರೂ ಹಾನಿಯಾಗಿದೆ ಪೊಲೀಸ್ ಠಾಣೆಗೆ ಹೋಗೋಣ, ಅದಕ್ಕೆ ಬೇಕಾದಂಥ ಏನು ಪರಿಹಾರನ ಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಶಾಸಕರ ಗಾಡಿ ಅಲ್ಲಿಂದ ನೇರವಾಗಿ ಒಂದು ಹೋಟೆಲ್ಗೆ ಬರುತ್ತೆ. ಆ ಒಂದು ಶಾಸಕರ ವಾಹನವನ್ನೇ ಏನು ಹಿಂಬಾಲಿಸ್ಕೊಂಡು ಬಂದಂಥ ಆಟೋ ಚಾಲಕ ಏನು ಶ್ರೀನಿವಾಸ್ ಲಾಡ್ಜ್ ಮುಂದೆ ಇಬ್ಬರ ಮಧ್ಯೆ ಒಂದು ವಾಗ್ವಾದ ನಡೆಯುತ್ತೆ. ಆಗ ಆಟೋ ಚಾಲಕ ಒಂದು ಮಾಜಿ ಶಾಸಕರ ಮೇಲೆ ಹಲ್ಲೆ ಮಾಡುವಂಥ ದೃಶ್ಯಗಳು ಕೂಡ CCTVಯಲ್ಲಿ ಸೆರೆಯಾಗುತ್ತೆ. ಅಲ್ಲಿದ್ದಂಥವ್ರು ಆ ಇಬ್ಬರ ಗಲಾಟೆಯನ್ನು ಇಬ್ಬರ ಗಲಾಟೆಯನ್ನು ಏನಿದೆ ಅದನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತಾರೆ. ತದನಂತರ ಮಾಜಿ ಶಾಸಕ ತನ್ನ ಕೊಠಡಿಗೆ ಹೋಗುವಂಥ ಸಂದರ್ಭದಲ್ಲಿ ಆತ ಕುಸಿದು ಬಿದ್ದು ಸಾಯುವಂಥ ದೃಶ್ಯಗಳು ಕೂಡ CCTVಯಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ತದನಂತರ ತಕ್ಷಣವೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಒಂದು ಮಾಜಿ ಶಾಸಕನ ಕರ್ಕೊಂಡು ಬರಲಾಗುತ್ತೆ. ಆದರೆ ಆಸ್ಪತ್ರೆಗೆ ಬರುವಷ್ಟರಾಗಲೇ ಮಾಜಿ ಶಾಸಕ ಮೃತಪಟ್ಟಿರ್ತಕ್ಕಂಥ ವಿಚಾರವನ್ನು ವೈದ್ಯರು ಹೇಳಿರ್ತಕ್ಕಂಥದ್ದು. ಸಂತೋಷ್, ಈಗ ಏನಂದ್ರೆ ಪ್ರಮುಖವಾಗಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಶವಾಗಾರಕ್ಕೆ ಈಗಾಗಲೇ ಶವವನ್ನು ಶಿಫ್ಟ್ ಮಾಡಲಾಗಿದೆ. ಈಗ ಏನು ಗೋವಾದಿಂದ ಅವ್ರ ಕುಟುಂಬಸ್ಥರು ಕೂಡ ಬರ್ತಾ ಇದ್ದಾರೆ. ಕುಟುಂಬಸ್ಥರು ಬಂದ ಬಳಿಕ ಒಂದು ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ತದನಂತರ ಏನಂದ್ರೆ ಆ ಒಂದು ಕುಟುಂಬಸ್ಥರು ಶವವನ್ನು ಏನು ಹಸ್ತಾಂತರಿಸಲಾಗುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಒಂದು ಸ್ಥಳಕ್ಕೆ ಬೆಳಗಾವಿ ಉತ್ತರ ಶಾಸಕ ಆದಂಥ ಆಶೀಫ್ ಶೇಟ್ ಕೂಡ ಬಂದಿದ್ದಾರೆ. ಯಾಕಂದ್ರೆ ಗೋವಾದ ಇವರು ಕಾಂಗ್ರೆಸ್ನ ಏನು ಮಾಜಿ ಶಾಸಕರಾಗಿದ್ದರು. ಈ ಹಿಂದೆ ತೃಣಮೂಲ್ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು. ನಮ್ಮ ಜೊತೆ ಏನು ಪ್ರಮುಖವಾಗಿ ಬೆಳಗಾವಿ ಶಾಸಕರವ್ರು ಕೇಳೋಣ. ಸರ್, ಏನು ಘಟನೆ ಬಗ್ಗೆ ಏನು ಮಾಹಿತಿ ಕೊಟ್ಟರು ಸರ್? ನನಗೆ ಗುರ್ತಾದ ಪ್ರಕಾರ ಅವರು ಏನು ಘಟನೆ ಆಗಿತ್ತು ಖಡೆ ಬಜಾರ್ದಲ್ಲಿ, ಅವರು ಒಂದು ರಿಕ್ಷಾ ಚಾಲಕ ಜೊತೆ ಅದು ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ಕಾಸ್ ಇದೆ ಪೋಸ್ಟ್ಮಾರ್ಟಮ್ಗೆ ತೊಗೊಂಡು ಬಂದಿದೆ. ಅವ್ರ ಫ್ಯಾಮಿಲಿ ಅವ್ರು ಬರ್ತಾ ಇದ್ದಾರೆ, ಬಂದವ್ರ ಫ್ಯಾಮಿಲಿ ಅವರು. ಮತ್ತು ಪೊಲೀಸ್ ತನಿಖೆ ಮಾಡಿ ಇದು ಏನಿದೆ ಕ್ರಮ ನಾವು ಸೀರಿಯಸ್ಲಿ ತಗೊಂಡು ಈ ಥರಗೆ ಅಕ್ಯೂಸ್ಡ್ ಯಾರದಾರು ಪೊಲೀಸ್ಗೆ ನಾ ಹೇಳಿದ್ದೀನಿ ಸ್ಟ್ರಿಕ್ಟ್ ಕ್ರಮ ತಗೊಳ್ಳಿ ಅಂತ. ಸೊ ಈಗ ಏನಾದರೂ CM ಅಥವಾ ಏನಾದ್ರು ಮಾತಾಡಿದ್ರೆ ಸರ್, ಗೋವಾದಿಂದ ಯಾರಾದ್ರೂ ಜೊತೆ ಸಂಪರ್ಕ ಮಾಡಿದಾರಾ? ಇಲ್ಲ, ಅವ್ರ ಫ್ಯಾಮಿಲಿ ಜೊತೆ ನಾನು ಸಂಪರ್ಕದಲ್ಲೇ ಇದ್ದಾರೆ. ಈಗ ಜಸ್ಟ್ ಅವ್ರ ಡಾಕ್ಟರ್ ಬಂದಾರು. ನಮ್ಮದು ಕಂಡೋಲೆನ್ಸಸ್ ಅವ್ರಿಗೆ. ಮತ್ತು ಏನು ಇಲ್ಲಿಂದ ಸಿಟಿದಿಂದ ಏನು ಮಾಡೋದಿದೆ ನಾವು ಮಾಡ್ತೀವಿ. ಏನು ಘಟನೆ ಇದೆ ಒಳ್ಳೆ ಇಲ್ಲ ನಮ್ಮ ಸಿಟಿ ಸಲುವಾಗಿ. ಇಂಥ ಘಟನೆ ಆಗಬಾರ್ದು ಅಂತ. ಸಂತೋಷ್, ಇದು ಶಾಸಕರು ಹೇಳುವಂಥದ್ದು. ಇನ್ನೊಂದು ಕಡೆ ಈಗ ಅವ್ರ ಕುಟುಂಬ ಪುತ್ರ ಮತ್ತು ಪುತ್ರಿಯರು ಕೂಡ ಬಂದಿರತಕ್ಕಂಥ ಸಂತೋಷ. ಈಗಲೇ ಏನು ಮರಣೋತ್ತರ ಪರೀಕ್ಷೆಗಾಗಿ ಏನು ಕುಟುಂಬಸ್ಥರು ಕೂಡ ಅವ್ರ ದಾರಿ ಕಾಯ್ತಾ ಇದ್ರು ವೈದ್ಯರು. ಈಗ ಅವ್ರ ಪುತ್ರ ಮತ್ತು ಪುತ್ರಿಯರು ಬಂದಿದ್ದಾರೆ. ಈಗ ಅವ್ರ ತಂದೆಯ ಏನು ಶವವನ್ನು ಕೂಡ ಈಗ ಪುತ್ರಿಯರು ನೋಡ್ತಿರ್ತಕ್ಕಂಥ ದೃಶ್ಯಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಸಂತೋಷ್, ಅಂದರೆ ಪ್ರಮುಖವಾಗಿ ಪ್ರತಿ ತಿಂಗಳು ಬೆಳಗಾವಿಗೆ ಒಂದು ಗೋವಾದ ಮಾಜಿ ಶಾಸಕರಾದಂಥ ಲಾವ್ ಅವರು ಬರ್ತಾ ಇದ್ರು. ಅದು ಎಂದಿನಂತೆ ಬೆಳಗಾವಿ ಶ್ರೀನಿವಾಸ್ ಹೋಟೆಲ್ನಲ್ಲಿ ಅವರು ರೂಮ್ ಮಾಡ್ಕೊಳ್ತಾ ಇದ್ರು. ಕಾರು ಮತ್ತು ರಿಕ್ಷಾ ಮಧ್ಯೆ ಟಚ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆ ಒಂದು ರಿಕ್ಷಾ ಚಾಲಕ ಏನು ಹಲ್ಲೆ ಮಾಡ್ತಾನೆ. ಆತ ಬೆಳಗಾವಿಯ ಸುಭಾಷ್ ನಗರದ ನಿವಾಸಿಯಾಗಿರ್ತಕ್ಕಂಥ ಮುಜಾಹಿದ್ದೀನ್ ಸನದಿ ಅನ್ನುವಂಥ ಆರೋಪಿ ಅನ್ನೋದು ಕೂಡ ಈಗ ಪತ್ತೆಯಾಗಿರ್ತಕ್ಕಂಥದ್ದು. CCTVಯಲ್ಲಿ ಒಂದು ಮಾಜಿ ಶಾಸಕ. ಈಗ ನಾನು ನಿಮ್ಮ ದೃಶ್ಯ ತೋರಿಸ್ತಾ ಇದ್ದೀನಿ. ಆ ಒಂದು ಏನು ಕುಟುಂಬಸ್ಥರಿಗಾಗಲೇ ಆ ಒಂದು ಮೃತದೇಹವನ್ನು ನೋಡಿ ಈಗ ಕಣ್ಣೀರನ್ನು ಇಡ್ತಿರ್ತಕ್ಕಂಥದ್ದು. ಸ್ವತಃ ಏನು ಮಾಜಿ ಶಾಸಕ ಪುತ್ರಿ ಕೂಡ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ತಾನೇ ಗೋವಾದಿಂದ ಈ ಒಂದು ಕುಟುಂಬಸ್ಥರು ಕೂಡ ಈಗ ಬಂದಿದ್ದಾರೆ. ಈಗ ಒಂದು ಪುತ್ರಿಗೆ ಸಂತೈಸುವಂಥ ಕೆಲಸವನ್ನು ಏನು ಬೆಳಗಾವಿಯ ಶಾಸಕ ಅಂತ ಆಸಿಫ್ ಶೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ನ ಮಾಜಿ ಶಾಸಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ತಕ್ಷಣವೇ ಏನು ಬೆಳಗಾವಿ ಕಾಂಗ್ರೆಸ್ ಶಾಸಕರು ಕೂಡ ಈಗ ಈ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಈಗ ತಂದೆ ಸಾವಿನ ಒಂದು ಕಣ್ಣೀರು ಹಾಕ್ತಿರ್ತಕ್ಕಂಥ ದೃಶ್ಯಗಳು ಕೂಡ ನಾನು ತೋರಿಸ್ತಾ ಇದ್ದೀನಿ. ಸಂತೋಷ್, ಅಂದರೆ ಬೆಳಗಾವಿಯಲ್ಲಿ ಏನು ಆಟೋ ಚಾಲಕರ ಏನು ಒಂದು ದಬ್ಬಾಳಿಕೆ ಇದೆ, ಆ ದಬ್ಬಾಳಿಕೆ ಯಾವ ರೀತಿ ಇದೆ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ. ಯಾಕಂದರೆ ಕೇವಲ ಒಂದು ವಾಹನ ಟಚ್ ಆದಂಥ ವಿಚಾರವಾಗಿ ಒಬ್ಬ ಮಾಜಿ ಶಾಸಕನನ್ನೇ ಹೋಗಿ ಹೋಟೆಲ್ ಮುಂದೆ ಹೋಗಿ ತಡೆದು ಆತನ ಮೇಲೆ ಹಲ್ಲೆ ಮಾಡುವಂಥ ಘಟನೆ ಏನಿದೆ, ಈ ಘಟನೆ ಎಲ್ಲೋ ಒಂದು ಕಡೆ ಪ್ರಮುಖವಾಗಿ ಯಾವ ರೀತಿ ಬೆಳಗಾವಿಯಲ್ಲಿ ಒಂದು ಪೊಲೀಸರ ಭಯ ಈ ಒಂದು ಆಟೋ ಚಾಲಕರಿಗೆ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸಂತೋಷ್, ಎಲ್ಲೋ ಒಂದು ಕಡೆ ಮಾಜಿ ಶಾಸಕ ಬೆಳಗಾವಿ ಬಂದಂಥ ಮಾಜಿ ಶಾಸಕ ಒಂದು ಏನು ಕೊಲೆ ಆಗಿರ್ತಕ್ಕಂಥ ಈಗಾಗಲೇ ಏನು ಪೊಲೀಸರು ಹೇಳೋ ಪ್ರಕಾರ ಕೊಲೆ ಪ್ರಕರಣ ಕೂಡ ಒಂದು ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲಿಸ್ಕೊಳ್ತೇವೆ. ಜೊತೆಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆಟೋ ಚಾಲಕನ ಈಗಾಗಲೇ ಒಂದು ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಆ ಒಂದು ಆಟೋವನ್ನು ಕೂಡ ಈಗ ಸೀಸ್ ಮಾಡಿರ್ತಕ್ಕಂಥದ್ದು. ಈಗ ಕುಟುಂಬಸ್ಥರು ಏನೆಲ್ಲ ದೂರನ್ನು ಕೊಡ್ತಾರೆ, ಆ ದೂರನ್ನು ಕೂಡ ನಾವು ದಾಖಲಿಸ್ಕೊಳ್ತೇವೆ ಅನ್ನೋಂಥ ಮಾತನ್ನು ಕೂಡ ಈಗ ಪೊಲೀಸ್ ಆಯುಕ್ತರು ಒಂದು TV5ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಮಾಡಿದ್ದಾರೆ. ಪ್ರಕರಣ ದಾಖಲಾದ ಬಳಿಕ ಮತ್ತು ಮರಣೋತ್ತರ ಪರೀಕ್ಷೆ ನಂತರ ಏನು ನಿಖರವಾದಂಥ ಒಂದು ವರದಿ ಬರುತ್ತೆ, ವರದಿ ಆಧರಿಸಿ ಮುಂದಿನ ತನಿಖೆಯನ್ನು ನಾವು ಕೈಗೊಳ್ತೇವೆ ಅನ್ನೋಂಥ ಮಾತನ್ನು ಕೂಡ ಈಗ ಪೊಲೀಸರು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಮರಣೋತ್ತರ ಪರೀಕ್ಷೆ ಬಳಿಕ ಈ ಒಂದು ಮೃತದೇಹವನ್ನು ಗೋವಾಗೆ ಏನು ಅವ್ರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ತದನಂತರ ಇಲ್ಲಿಂದ ರಸ್ತೆ ಮಾರ್ಗವಾಗಿ ಈ ಒಂದು ಮೃತದೇಹ ಇನ್ನು ಗೋವಾಗೆ ರವಾನೆ ಆಗಲಿದೆ. ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.